ಏಯ್, ಏನಪ್ಪ ಇವತ್ತು ಯಾರು ಬರ್ತಾ ಇಲ್ಲ? ನೋಡಿದ್ರೆ ಮನೇಲಿ ಒಬ್ಬನೇ ಕೂತಿದ್ದೀನಿ. ಯಾರು ಫ್ರೆಂಡ್ಸ್ ಬರ್ತಾರ ಅಂತ ನೋಡ್ತಾ ಇದ್ದೀನಿ, ಆದರೆ ಯಾರು ಬರ್ತಾನೆ ಇಲ್ವಲ್ಲ. ಓಹ್ ಏನಪ್ಪ ಪುಟ್ಟ, ಇವತ್ತು ಒಬ್ಬನೇ ಕೂತ್ಬಿಟ್ಟಿದೀಯಾ? ನಿಮ್ಮ ಮನೇಲಿ ಯಾರೂ ಇಲ್ವಾ? ಅದಕ್ಕೆ ಬಂದೆ ನಾನು. ನನಗೂ ಬೇಜಾರಾಗ್ತಿತ್ತು ವಾಕಿಂಗ್ ಮಾಡ್ಕೊಂಡು. ಅಂಕಲ್, ನಮ್ಮ ಫ್ರೆಂಡ್ ಯಾರು ಬಂದಿರಲಿಲ್ಲ, ಅದಕ್ಕೆ ನಾನು ಪೆಗ್ ಹಾಕೋಣ ಅನ್ಕೊಂಡು ಕೂತ್ಕೊಂಡೆ. ಬಟ್ ನೀವು ಬಂದ್ಬಿಟ್ರಿ. ನಿಮ್ಮ ಎದುರು ಕುಡಿಯೋಕ್ಕಾಗುತ್ತಾ ಹೇಳಿ ಅಂಕಲ್? ನನಗೊಂಚೂರು ಏನು ಬೇಡಪ್ಪ, ನನಗೊಂಚೂರು ಸ್ಪ್ರೈಟು ಕೊಕೋ ಕೋಲಾನ ಏನೋ ಒಂದಿದ್ರೆ ಕೊಡು. ಕಾಫಿ ಟೀನೇ ಹೋದ ಕಡೆ ಎಲ್ಲ ಕಾಫಿ ಟೀನೇ ಕೊಡ್ತಾರೆ. ಹಂಗೆ ಕಾಫಿ ಟೀನೇ ಎಷ್ಟು ಅಂತ ಕುಡಿಯೋದು, ಅದಕ್ಕೆ ನಂಗೆ ಸ್ಪ್ರೈಟು ಇಲ್ಲ ಕೊಕೋ ಕೋಲಾನು ಕೊಡಪ್ಪ ಸಾಕು. ಏನಿಲ್ಲ, ನಾನು ಕುಡಿದ್ಬಿಟ್ಟು ನಿನ್ನ ಜೊತೆ ಒಂದು 10 ನಿಮಿಷ ಮಾತಾಡ್ಬಿಟ್ಟು ಮನೆಗೆ ಹೋಗ್ತೀನಿ. ನನ್ನ ಮಗಳು ಬೇರೆ ಫಾರಿನಿಂದ ಬಂದವಳೆ, ಅವಳು ನೋಡಬೇಕು. ಬಟ್ ಅವಳು ಫಾರಿನಿಂದ ಬಂದ್ಬಿಟ್ಟು ಎಲ್ಲ ಹೊರಗಡೆ ಹೋಗಿದ್ದಾಳೆ ಶಾಪಿಂಗ್ ಮಾಡಬೇಕು ಅಂತ. ಅದಕ್ಕೆ ಅವಳು ಶಾಪಿಂಗ್ ಮುಗಿಸ್ಕೊ ಬರೋಷ್ಟೊತ್ತಿಗೆ ನಿನ್ನ ಜೊತೆ ಮಾತಾಡ್ಕೊಂಡು ಹೊರಟೋಯ್ತೀನಪ್ಪ. ಆಯಿತಾ? ಆಯಿತು, ಬನ್ನಿ ಅಂಕಲ್, ಕೂತ್ಕೊಂಡು ಬನ್ನಿ. ನೀವೇನೋ ಸ್ಪ್ರೈಟ್ ಕೊಕೋ ಕೋಲಾ ಏನೋ ಕುಡಿಬೇಕು ಅಂದ್ರಲ್ಲ, ಕುಡೀರಿ. ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಬೇಜಾರು ಮಾಡ್ಕೊಬೇಡಿ ಅಂತಾನೆ. ಯಾಕಂದರೆ ನಾನು ಕುಡ್ದಾಗ ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀನಿ. ಆಮೇಲೆ ನೀವು ಬೇಜಾರು ಮಾಡ್ಕೊಬಿಡ್ತೀರಾ. ಅದಕ್ಕೋಸ್ಕರ ಅದಲ್ಲದೆ ಫಾರಿನಿಂದ ನಿಮ್ಮ ಮಗಳು ಬೇರೆ ಬಂದಿದ್ದೀರಾ ಅಂತಿದ್ದೀರಾ. ಆಮೇಲೆ ನೀವು ಹೋಗಿ ಬೇಜಾರು ಮಾಡ್ಕೊಂಡು ಅವ್ರ ಮುಂದೆ ಕೂತ್ಕೊಂಡ್ರೆ ಪಕ್ಕದ ಮನೆಯವ್ರು ಹಿಂಗಂದ್ರು ಅಂದರೆ ನನಗೂ ಬೇಜಾರಾಯ್ತದೆ. ಅದಕ್ಕೆ ಹಂಗಂತ ಇದ್ದೀನಿ. ಬನ್ನಿ ಅಂಕಲ್, ಕೂತ್ಕೊಳ್ಳಿ ಫಸ್ಟು. ಆಯಿತು, ಕೊಡಪ್ಪ ಕೊಕೋ ಕೋಲಾನ ಸ್ಪ್ರೈಟು ಏನಾದರೆ ಕೊಡು. ಅದು ಕುಡಿದ್ಬಿಟ್ಟು ಹೋಯ್ತೀನಿ. ನನ್ನ ಮಗಳು ಬೇರೆ ಬಂದವಳೆ, ಅವಳು ನೋಡಬೇಕು, ಶಾಪಿಂಗ್ ಮಾಡ್ಬೇಕು ಅನ್ಕೊಂಡು ಹೋಗವಳೆ. ಹೋಗಿದ್ದು ಬರ್ತಾಳೆ 10 ಗಂಟೆ, ನನಗೂ ಬೇಜಾರು ಕಳೀತದೆ. ತಗೊಳ್ಳಿ ಅಂಕಲ್, ತಗೊಳ್ಳಿ. ಇದು ಸ್ಪ್ರೈಟು, ಇದು ಕೊಕೋ ಕೋಲಾ. ನೀವು ಯಾಕೆ ಕುಡಿತೀರಾ ಅದು ಕುಡಿ. ಇದು ಯಾವುದಪ್ಪ ಇದು? ಒಂಥರ ಇದು ಕಲರ್ ಐತೆ, ವೈಟ್ ಐತೆ, ಪೂರ್ತಿ ನೀರಿನಂಗೆ ಐತೆ. ಏನು ನೀರಾ ಇಲ್ಲ ಇನ್ನೇನಾಯಿತು? ಇದೇನು ನೋಡಿದು, ಪೂರ್ತಿ ಬಾಟ್ಲೆಲ್ಲ ಬರೀ ನೀರಿನಂಗೆ ಕಾಣಿಸ್ತಾ ಇದೆ ನನಗೆ. ನೀರೇ ಕುಡೀರಿ, ಅದಕ್ಕೇನಂತೆ. ನೀರು ಕುಡಿದ್ಬಿಟ್ಟು ಆಮೇಲೆ ಕುಡೀರಿ. ನೀರು ಕುಡಿದಾದ್ಮೇಲೆ ಸ್ಪ್ರೈಟ್ ಕುಡಿದ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೆ ನೀರು ಕುಡಿತೀರಾ, ಫಸ್ಟ್ ನೀರು ಕುಡಿದ್ಬಿಡಿ. ಏನಪ್ಪ ಇದು ನೀರಂಗದೆ, ಕುಡಿದ್ರೆ ಸ್ವಲ್ಪ ಕಾಕರ ಹೊಡಿತದೆ. ಏನು ಮಿಕ್ಸ್ ಮಾಡಿದ್ಯಾ ಇದಕ್ಕೆ ನೀನು? ಇಷ್ಟೊಂದು ಕಾಕರ ಹೊಡಿತದೆ, ಒಂಥರ ಇದೆಲ್ಲ ಮಿಕ್ಸ್ ಹಾಕೋದಂಗದೆ. ಏನು ಹಾಕಿದ್ಯಾ ಇದಕ್ಕೆ ನೀನು? ಉಪ್ಪು ಹಾಕಿದ್ಯಾ ಇಲ್ಲ ಸಕ್ಕರೆ ಹಾಕಿದ್ಯಾ? ಇಷ್ಟೊಂದು ಉಪ್ಪು ಹೊಡಿತದೆ. ಅಯ್ಯೋ ಅಂಕಲ್, ಅದೇ ಕುಡಿದ್ರಿ ಅದು? ಅಯ್ಯಪ್ಪ, ಅದು ನೀರಲ್ಲ ಅಂಕಲ್, ಅದು ಓಟ್ಕ. ಅದನ್ನು ಹೋಗಿ ನೀವು ಕುಡಿದಿರಲ್ಲ ನೀರು ಅಂಕದು. ನಾನು ಹೇಳಿದ್ದು ಅದ್ರ ಪಕ್ಕ ಬಾಟ್ಲಲ್ಲ ಅದೇ ನೋಡಿ, ಅಂದರೆ ವೈಟ್ ಬಾಟ್ಲಲ್ಲ, ಪ್ಲಾಸ್ಟಿಕ್ ಬಾಟ್ಲಲ್ಲ ಅದೇ ನೋಡಿ. ನೀವು ಯಾಕೆ ಗ್ಲಾಸಿನ ಬಾಟ್ಲಲ್ಲಿ ಕುಡಿದ್ರಿ? ಏನಪ್ಪ ನೀನು ಇದು ಕುಡಿಸ್ತೀಯ ನನಗೆ? ನೀನು ಹಿಂಗೆ ಮಾಡೋದು ನೀನು? ಹೋಗಿ ನೀರು ಬಾಟ್ಲ್ ಪಕ್ಕದಲ್ಲಿ ಈ ಬಾಟ್ಲ್ ಇಟ್ಟಿದೆಯಲ್ಲ, ನಾನು ನೋಡಿದ್ರೆ ಇದು ನೀರು ಅಂಕಲ್, ಇದನ್ನೇ ಕುಡಿದ್ಬಿಟ್ಟೆ. ಹೋಗ್ಲಿ ಬಿಡಿ ಅಂಕಲ್, ಒಂದು ಪೆಗ್ ತಾನೇ ಕುಡಿದ್ರಿ, ಏನಾಗ್ಬಿಡ್ತದೆ? ಒಂದು ಪೆಗ್ ತಾನೇ, ಅದು ನೀರು ಥರನೇ ಅನ್ಕೊಂಡು ಕುಡೀರಿ, ಏನೂ ಆಗಲ್ಲ. ಅಯ್ಯಯ್ಯಪ್ಪ, ಏನಪ್ಪ ಕುಡಿದ್ಮೇಲೆ ಹೊಟ್ಟೆ ಒಳಗಡೆ ಉರಿತಾ ಕೂತೈತೆ. ಅಯ್ಯಯ್ಯಪ್ಪ, ತಡ್ಕೊಳಕ್ಕಾಯ್ತಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕು. ಅಯ್ಯಯ್ಯೋ, ಮುಗಿತಲ್ಲಪ್ಪ ನನ್ನ ಕತೆ. ನಿನ್ನ ನಂಬ್ಕರ್ ಮಾಡೋದಕ್ಕೆ ಸರಿಯಾಗಿ ಮಾಡಿದೆ ಪುಣ್ಯಾತ್ಮ. ನನ್ನ ಮಗಳು ಬೇರೆ ಬಂದವಳೆ ಊರಿಗೆ. ಅಯ್ಯೋ, ಮುಂದೆ ಏನು ಹೇಳಪ್ಪ ನಾನು? ಇಷ್ಟೊಂದು ಹೊಟ್ಟೆ ಎಲ್ಲ ಉರಿತಾ ಕೂತೈತೆ. ಅಯ್ಯೋ ಅಂಕಲ್, ಇನ್ನೂ ಹೊಟ್ಟೆ ಉರಿತಿದ್ಯಾ? ಅಯ್ಯಪ್ಪ, ನಿಮ್ಮ ಮಗಳು ಬೇರೆ ಬಂದಿದ್ದೀರಾ ಅಂತಿದ್ದೀರಾ. ಹೊಟ್ಟೋಗಿ ಅಂಕಲ್, ಹೊಟ್ಟೋಗಿ. ಇಲ್ಲ ಅಂತಂದ್ರೆ ಆಮೇಲೆ ಇನ್ನೇನಾದ್ರು ಅನಾಹುತ ಆದರೆ ಆಮೇಲೆ ಅದಕ್ಕೆ ನಾಳೆ ಜವಾಬ್ದಾರಿ ಆಗಬೇಕೈತೆ. ನಿಮ್ಮ ಮಗಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಳು. ಹೋಗಿ ಅಂಕಲ್, ಹೋಗಿ. ಬರ್ತೀನಪ್ಪ. ಅಯ್ಯಪ್ಪ, ನನಗೆ ತಡ್ಕೊಳಕ್ಕಾಯ್ತಿಲ್ಲ. ಅಯ್ಯಪ್ಪ, ಅಯ್ಯೋ, ಇವನು ಸವಾಸ ಮಾಡಿ ನಾನು ಕೆಟ್ಟನಲ್ಲಪ್ಪೋ. ನಾನು ಹೋಗ್ತೀನಿ ಫಸ್ಟ್ ಆಸ್ಪತ್ರೆಗೆ. ಈ ಅಂಕಲ್ಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಇಲ್ಲಿ ಬಂದು ಕುಡಿತಾ ಕೂತಿರೋ ಅಂತ ಬಂದು ಅದು ಕೊಡಿ ಇದು ಕೊಡಿ ಅಂತ ಕೇಳ್ಬಿಟ್ಟು ತಾನೇ ಎತ್ಕೊಂಡು ಎಣ್ಣೆ ಹೊಡೆದ್ಬಿಟ್ಟು ನನಗೆ ಹೇಳ್ತಾ ಇದೆ. ನೋಡಿ ಈಗ ಹೆಂಗಾಯ್ತು ಪರಿಸ್ಥಿತಿ. ಅದಕ್ಕೆ ಹೇಳೋದು, ಯಾವತ್ತೂ ಕುಡಿಯೋಣ ಮಧ್ಯದಲ್ಲಿ ಬರಬಾರ್ದು ಅಂತ. ಈ ನನ್ನ ಮಕ್ಕಳು ನಮ್ಮ ಫ್ರೆಂಡ್ಗಳು ಕಾಯ್ಕೊಂಡು ಕೂತಿದ್ರೆ ಆಯ್ತು, ನನ್ನ ಪಣ್ಣ ನಾನು ಹೋಗಿ ನಾನು ಕೆಲಸ ಮಾಡ್ತೀನಪ್ಪ. ಆ ತಾತಂಗೆ ಅದು ಏನಾಯ್ತು ಏನು ಕತೆಯೋ ನನಗೂ ಗೊತ್ತಿಲ್ಲ. ಏನಾದ್ರು ಮಾಡ್ಕೊಳ್ಳಿ, ಈ ನನ್ನ ಮಕ್ಳಿಗೆ ಫೋನ್ ಮಾಡ್ಕೊಂಡ್ರೆ ಈ ನನ್ನ ಮಕ್ಳು ಬರೋದೇ ಲೇಟ್ ಮಾಡ್ತಾರೆ. ನಾನೇನು ಮಾಡಲಿ? ಹೋಗತ್ತಾಗೆ.